ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಏನಪ್ಪಾ ಇದು ಸ್ಮಿತಾ ಯೂಶುವಲ್ ಆಗಿ ಸ್ಟುಡಿಯೋಲ್ಲಿ ಎಲ್ಲೋ ಹೊರಗಡೆ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು ನಾವು ಅರ್ಜುನ್ ಜನ್ಯ ಅವರ ಸ್ಟುಡಿಯೋಲಿದ್ದೀವಿ. ಅವರು ನಿಮಗೋಸ್ಕರ ಕನ್ನಡ ರಾಜ್ಯೋತ್ಸವದ ಸ್ಪೆಷಲಿ ಲೈವ್ ಅಲ್ಲಿ ಹಾಡನ್ನ ಹಾಡ್ತಾರೆ. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಹಾಗೆ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಓಕೆ, ಸೊ ಕನ್ನಡ ರಾಜ್ಯೋತ್ಸವ ಅಂದರೆ ನಿಮಗೆ ಮೊದಲು ನೆನಪಾಗುವಂಥ ವಿಷಯ ಯಾವುದು? ಕನ್ನಡ ರಾಜ್ಯೋತ್ಸವ ಅಂತಂದರೆ ನಿಜವಾಗ್ಲೂ ಒಂದು ಕನ್ನಡಿಗರಾಗಿ ಹೆಮ್ಮೆ ಪಡೋಂಥ ಒಂದು ದಿನ. ಆ್ಯಂಡ್ ಸುಮಾರು ನೆನಪುಗಳಿದೆ. ನಾವು ಮ್ಯೂಸಿಷಿಯನ್ಸ್ ಅಲ್ವಾ, ನಮಗೆ ರಾಜ್ಯೋತ್ಸವ, ಈ ಗಣೇಶ ಹಬ್ಬ ಇಂಥ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬ್ಯುಸಿ ಇರ್ತೀವಿ. ಸೊ ಹಳೆ ನೆನಪುಗಳು. ಓಕೆ, ಸೊ ನಿಮಗೆ ಅಕಸ್ಮಾತ್ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಹಾಡನ್ನು ಗುಣಗಿಸ್ಬೇಕು ಅಂದರೆ, ಒಂದು ಹಾಡನ್ನು ಕಂಪೋಸ್ ಮಾಡಬೇಕು ಅಂದರೆ ಅದಕ್ಕೆ ಯಾವ ರೀತಿಯಾದಂಥ ತಯಾರಿ ಸಿದ್ಧತೆಗಳನ್ನು ಮಾಡ್ಕೋತೀರಾ? ನನಗೆ ಆ್ಯಕ್ಚುಲಿ ಆ ಥರ ಇನ್ನೂ ಅವಕಾಶ ಬಂದಿಲ್ಲ. ಕನ್ನಡದ ಮೇಲೆ ಸಾಂಗ್ ಮಾಡೋಕ್ಕೆ ಬಂದರೆ ಖಂಡಿತವಲ್ಲೂ ಥ್ರಿಲ್ಲಿಂಗ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಾಡೋಕ್ಕೆ. ಆ್ಯಂಡ್ ಅದೇ ನನ್ನ ಸ್ಟೈಲಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ಬೋದು ಅಷ್ಟೇ. ಓಕೆ, ಸೊ ನಮ್ಮ ಕನ್ನಡದ AR ರೆಹಮಾನ್ ಅಂತ ಹೇಳಿದ್ರೆ ನಿಮ್ಮನ್ನ ತಪ್ಪಾಗೋದಿಲ್ಲ. ದ ಕರೆಂಟ್ ಟ್ರೆಂಡ್ ಸೆಟ್ಟರ್ ಆಗಿರ್ಬೋದು. ಹಾಗೆ ಈಗಿನ ಯೂತ್ಗೆ ನೀವು ಕೊಡ್ತಿರುವಂಥ ಮ್ಯೂಸಿಕ್ ತುಂಬಾ ಅಪೀಲಿಂಗ್ ಆಗಿದೆ. ಆ್ಯಂಡ್ ಎಲ್ಲ ಯೂತ್ ಕೂಡ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಅಂದರೆ ಅಂತಾರೆ. ಹಾಗೆ ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಖುಷಿ ಆಗತ್ತಾ? ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಫ್ಯಾನ್ಸ್ಗೆ. ಯಾಕಂದರೆ ನನ್ನ ಮ್ಯೂಸಿಕ್ನ ಅಷ್ಟೊಂದು ರೀಚ್ ಆಗಿದೆ ಅಂದರೆ ಅದಕ್ಕೆ ಕಾರಣನೇ ಅವರು. ಆ್ಯಂಡ್ ತುಂಬ ಇಷ್ಟಪಟ್ಟು ಕೇಳ್ತಾರೆ. ಆಮೇಲೆ ತುಂಬ ಜನ ಫಾಲೋ ಮಾಡ್ತಾರೆ ಮ್ಯೂಸಿಕ್ನ. ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ನಿಜವಲ್ಲೂ ಈ ಒಂದು ಕನ್ನಡ ರಾಜ್ಯೋತ್ಸವ ದಿನ ನಾನು ಎಲ್ಲ ನನ್ನ ಫ್ಯಾನ್ಸ್ಗೂ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ಎಲ್ಲ ಒಳ್ಳೆ ಕನ್ನಡ ಹಾಡುಗಳನ್ನ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ, ಸೊ ನೀವು ಚಿತ್ರರಂಗಕ್ಕೆ ಬರೋಕ್ಕೆ ನಾವು ಮುಂಚೆ ವೆರಿ ಗುಡ್ ಕೀಬೋರ್ಡ್ ಪ್ಲೇಯರ್ ಅಂತ ಗೊತ್ತಾಗಿದೆ ನಮಗೆ. ಹಾಗೆ 30 ಸಿನಿಮಾಗೂ ಹೆಚ್ಚು ಸಿನಿಮಾಗಳಿಗೆ ಕೀಬೋರ್ಡ್ ನುಡಿಸಿದ್ದೀರಾ. ಸೊ ಯಾವಾಗ ನಿಮ್ಗೆ ಅನಿಸಿದ್ದು ನಾನು ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಬೇಕು? ವಾಟ್ ವಾಸ್ ದ ಇನ್ಸ್ಪಿರೇಷನ್ ಬಿಹೈಂಡ್ ಇಟ್? ಇಲ್ಲ, ನಾನು ಮ್ಯೂಸಿಕ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ. ಅಂದರೆ ಅದು ಆಗೋದಕ್ಕೆ ದಾರಿಗಳ ಟೈಮಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸೊ ಅದರಲ್ಲಿ ವಿ ಮನೋಹರ್ ಸರ್ ನನಗೆ ಫಸ್ಟ್ ಕೀಬೋರ್ಡ್ ಪ್ಲೇಯರ್ ಆಗಿ ಚಾನ್ಸ್ ಕೊಟ್ಟಿದ್ದು. ಒಂದು ಸೀರಿಯಲಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಆಮೇಲೆ ಸುಮಾರು ಒಂದು 2 ವರ್ಷ ಅವರು ತುಂಬ ಗೈಡ್ ಮಾಡಿದ್ರು ನನಗೆ, ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಅದಾದಮೇಲೆ ಕಲ್ಯಾಣ್ ಸರ್ ಹತ್ರ ಒಂದು 2 ವರ್ಷ ಇದ್ದೆ. ಅವ್ರ ಹತ್ರನೂ ಸುಮಾರು ಕಲಿತೆ ನಾನು. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬರ ಹೆಲ್ಪಿಂದನೇ ನಾನು ಮ್ಯೂಸಿಕ್ ಮಾಡ್ತಾ ಅಂದರೆ ಕೀಬೋರ್ಡ್ ಪ್ಲೇಯರಾಗಿ ಕೆಲಸ ಮಾಡ್ತಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗೇನ್ ಆಗಿ, ರೆಕಾರ್ಡಿಂಗ್ ಟೆಕ್ನಿಕ್ಸ್ ಎಲ್ಲ ಗೇನ್ ಆಯಿತು. ಆಮೇಲೆ ಸ್ಟಾರ್ಟೆಡ್ ಒಂದು ಸಿನಿಮಾ ಬಂದಾಗ ಸ್ಟಾರ್ಟ್ ಮಾಡಿದೆ ಮ್ಯೂಸಿಕ್ ಡೈರೆಕ್ಷನ್. ಓಕೆ, ಇವಾಗಂತೂ ಕನ್ನಡ ಇಂಡಸ್ಟ್ರಿಲಿ ಎಲ್ಲ ಸೂಪರ್ ಸ್ಟಾರ್ಗಳಿಗೂ ಮ್ಯೂಸಿಕ್ ಕಂಪೋಸ್ ಮಾಡಿಬಿಟ್ಟಿದ್ದೀರಾ. ಐ ಕ್ಯಾನ್ ನೇಮ್ ದೆಮ್, ಎಲ್ಲರಿಗೂ ಮಾಡಿದ್ದೀರಾ. ಬಟ್ ಐ ಹ್ಯಾವ್ ಅ ಪರ್ಸನಲ್ ಕ್ವೆಶ್ಚನ್. ಏನಪ್ಪ ಅಂದರೆ, ಇನ್ನು ನಮ್ಮ ಕನ್ನಡದ ಅಪ್ಪು ಪುನೀತ್ ರಾಜ್ಕುಮಾರ್ಗೆ ಯಾಕೆ ಅವರ ಸಿನಿಮಾಗೆ ಯಾಕೆ ಮ್ಯೂಸಿಕ್ ಕಂಪೋಸ್ ಮಾಡಿಲ್ಲ? ನಾನು ಕಾಯ್ತಾ ಇದ್ದೀರಾ? ಅವಕಾಶ ಬರುತ್ತೆ, ಖಂಡಿತ ಬಂದರೆ ತುಂಬ ಖುಷಿಯಾಗಿ ಮಾಡ್ತೀನಿ. ಸರ್, ಇನ್ನು ಕನ್ನಡ ಇಂಡಸ್ಟ್ರಿಲಿ ವಿ ಕಾಂಟ್ ನೇಮ್ ಸುಮಾರು ಸ್ಟಾರ್ಸ್ಗಳಿದ್ದಾರೆ. ಬಟ್ ಮೊದಲು ನೀವು ಸ್ಟಾರ್ ಅಂತ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ಯಾರಿಗೆ? ಮೊದಲು ನಾನು ಮಾಡಿದ್ದು ದುನಿಯಾ ವಿಜಯ್ ಅವ್ರಿಗೆ. ಅವ್ರದ್ದು ಆಗಲೇ ದುನಿಯಾ ರಿಲೀಸ್ ಆಗಿ ತುಂಬ ದೊಡ್ಡ ಹಿಟ್ ಆಗಿತ್ತು. ಅವ್ರದ್ದು 2ನೇ ಸಿನಿಮಾ ಯುಗ. ಸೊ ಅದಕ್ಕೆ ನಾನು ಮ್ಯೂಸಿಕ್ ಮಾಡಿದ್ದು ಫಸ್ಟ್ ಸಿನಿಮಾ ಅಂತ ಸ್ಟಾರ್ ಅಂತ ಸ್ಟಾರ್ಟ್ ಮಾಡಿದ್ದು. ಬಹಳ ಟೆನ್ಷನ್ ಇತ್ತು ಆ ಟೈಮಲ್ಲಿ. ದುನಿಯಾದೊಂದು ಸಕ್ಸಸ್ ಇತ್ತು. ಸೊ ವಿ ಟ್ರೈಡ್ ಇನ್ ಯುಗ. ಅದೇ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನೀವು ದುನಿಯಾ ವಿಜಯ್ ಅವರು ತುಂಬ ಕ್ಲೋಸ್. ಹಾಗೆ ಅವರ ಎಲ್ಲ ಸಿನಿಮಾಗಳಿಗೂ ನೀವು ಮ್ಯೂಸಿಕನ್ನು ಸಂಯೋಜಿಸಿದಿರ ಅಂತ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾಗಳನ್ನು ಕೊಟ್ಟಿದ್ದೀರ. ಮೊದಲನೇದಾಗಿ ಜರಾಸಂಧ, ಅದಾದಮೇಲೆ ರಜನಿಕಾಂತ, ಇವಾಗ ರೀಸೆಂಟಾಗಿ ಜಯಮ್ಮನ ಮಗ ಸಿನಿಮಾಗೂ ಕೂಡ ಮ್ಯೂಸಿಕ್ ಸಂಯೋಜಿಸಿದ್ರ. ಸೊ ಹೌ ವಾಸ್ ಇಟ್ ವರ್ಕಿಂಗ್ ಬ್ಯಾಕ್ ಟು ಬ್ಯಾಕ್ ಫಾರ್ ದ 3 ಸಿನಿಮಾ, ಅದು ಸೇಮ್ ಸ್ಟಾರ್ಗೆ? ಇಲ್ಲ, ನನಗೆ ಅವ್ರಿಗೆ ಒಂದು ಏನಂದ್ರೆ ಸ್ಟೈಲ್ ಮ್ಯಾಚ್ ಆಯಿತು. ಅಂದರೆ ನಾನು ಅವ್ರಿಗೆ ಹಾಡಿದ್ರೆ ಅವರೇ ಹಾಡಿದ್ರು ಅಂತ ಹೇಳ್ತಾರೆ ಜನ. ಆ ಥರದೊಂದು. ಆಮೇಲೆ ಸಾಂಗ್ಸು ಜರಾಸಂದಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ರೀಚ್ ಆಯಿತು. ನೀರಿಗೆ ಬರೀ ಚೆನ್ನಿ, ಆ ಫಿಲಮ್ ಎಲ್ಲ ಸಾಂಗ್ಸು. ಸೊ ಅಲ್ಲಿಂದ ಒಂದು ಅವ್ರಿಗೇನು ಬೇಕಂತ ನನಗೆ ಗೊತ್ತು. ಆಮೇಲೆ ಅವರ ಫ್ಯಾನ್ಸ್ ಏನು ಇಷ್ಟಪಡ್ತಾರೆ ಅಂತಲೂ ಸ್ವಲ್ಪ ಕ್ಲಿಯರಾಗಿ ನನಗೆ ಗೊತ್ತಿದೆ. ಸೊ ಅದಕ್ಕೆ ವಿ ಟ್ರೈಡ್ ಇನ್ ರಜನಿಕಾಂತಲ್ಲಿ ಎಂಟಾಣಿ ಸೆಂಟು ಹಾಕೊಂಡು ಸುಮಾರು ಹಾಡುಗಳು. ಖಂಡಿತ ಆ ಹಾಡು ಕೇಳಿದಾಗ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ ದುನಿಯಾ ವಿಜಯ್ ಅವರೇ ಹಾಡಿದ್ದಾರೆ ಅಂತ. ಅದು ಸೊ ಗೊತ್ತಾಗೋದಿಲ್ಲ ನಮ್ಗೆ. ಆ ಟೈಮಲ್ಲಿ ಅರ್ಜುನ್ ಜನ್ಯ ಅವ್ರ ಪಿಕ್ಚರ್ಗೆ ಬರೋದಿಲ್ಲ. ಸೊ ಈಗ ರೀಸೆಂಟಾಗಿ ಜಯಮ್ಮನ್ ಮಗ ಹಾಡನ್ನು ಕೂಡ ನೀವೇ ಹಾಡಿದ್ದೀರಾ. ಜಯಮ್ಮನ್ ಮಗ ಅದು ಅವ್ರದ್ದೇ ಪ್ರೊಡಕ್ಷನ್.
ಸೊ ಅದು ನಮ್ಮನೆ ಬ್ಯಾನರ್ ಥರ ನಮಗೆ. ಸೊ ತುಂಬ ಎಫರ್ಟ್ಸ್ ಹಾಕಿದ್ವಿ. ಆ ಸಿನಿಮಾ ತುಂಬ ಚೆನ್ನಾಗಿ ತೊಗೊಂಡ್ತಂದು ತುಂಬ ಚೆನ್ನಾಗಿ ಹೋಯ್ತು ಸಿನಿಮಾನು. ಸೊ ಅದರಲ್ಲಿ ಬಾಬಾರೆ ಚೆಲುವೆ ನೀನು ಜಯಮನ್ ನಾನು ಆಡಿದ್ದೆ. ಸೊ ಈ ಥರ ಅವ್ರ ಜೊತೆ ಬಾಬಾರ ಚೆಲುವೆ ನೀನು ಜಯಮ್ಮನ್ ಮಗ ನಾನು. ಬಾಬಾರ ಚೆಲುವೆ ನೀನು ಜಯಮ್ಮನ್ ಮಗ ನಾನು. ನಿನ್ ಕಾಲು ಮುಗಿದು ನಾನು ಕಾಲುಂಗ್ರ ತೊಡಿಸಲೇನು, ಅವಕಾಶ ಕೊಟ್ರೆ ಇನ್ನು ಸೀರೆನು ಉಡಿಸಲೇನು. ಇನ್ನು ಇತ್ತೀಚಿನ ಸ್ಯಾಂಡ್ಲ್ವುಡ್ ಟ್ರೆಂಡನ್ನ ನೋಡ್ಕೊಂಡು ಹೋದರೆ ಎಲ್ಲ ಮ್ಯೂಸಿಕ್ ಕಂಪೋಸರ್ಸು ಸಿಂಗರ್ಸ್ ಆಗಿ ಟರ್ನ್ ಆಗ್ತಿದ್ದಾರೆ. ಅದರಲ್ಲಿ ನಿಮ್ಮ ಹೆಸರು ಕೂಡ ಐ ಮೀನ್ ಟಾಪ್ ಲಿಸ್ಟಲ್ಲಿ ಬರುತ್ತೆ. ಬಟ್ ವಿ ಆ್ಯಕ್ಚುಲಿ ಎಂಜಾಯ್, ನೀವು ಹಾಡಿದಾಗ ನಾವು ಆ ಹಾಡುಗಳನ್ನ ಎಂಜಾಯ್ ಮಾಡ್ತೀವಿ. ಬಟ್ ಈ ಟ್ರೆಂಡ್ ಸೆಟ್ ನಿಮ್ಗೆ ಕರೆಕ್ಟ್ ಅನ್ಸುತ್ತಾ? ಅಂದರೆ ಮ್ಯೂಸಿಕ್ ಕಂಪೋಸರ್ಸ್ ಎಲ್ಲ ಸಿಂಗರ್ಸ್ ಆಗಿಬಿಟ್ರೆ ಪಾಪ ಸಿಂಗರ್ಸ್ ಎಲ್ಲಿಗೆ ಹೋಗಬೇಕು? ಆದರೆ ಈ ಒಂದು ಟ್ರೆಂಡ್ ಸೆಟ್ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ಅದು ಕೆಲವೊಂದು ಹಾಡು ನಾವು ಟ್ರ್ಯಾಕ್ ಹಾಡಿದಾಗ ಅದು ಮ್ಯಾಚ್ ಆಗಿಬಿಟ್ಟಿರುತ್ತೆ. ಅದು ಯಾವತ್ತು ಏನಂದರೆ ಒಬ್ಬ ಕಂಪೋಸರ್ ಫೀಲ್ ಮಾಡಿನೇ ಆ ಟ್ಯೂನ್ ಹುಟ್ಟೋದು. ಸೊ ಅವ್ರು ಫೀಲ್ ಮಾಡೋ ಥರ ತುಂಬ ಪ್ರೊಫೆಷ್ನಲ್ ಸಿಂಗರ್ಸನ್ನು ಅದನ್ನು ಫೀಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕಿಂತ ಚೆನ್ನಾಗಿ ಹಾಡ್ಬೋದು, ಬಟ್ ಅದೊಂದು ಸಣ್ಣ ಫೀಲ್ ಅನ್ನೋದಿರುತ್ತೆ. ಅದು ಅವ್ರಿಗೆ ಕ್ರಿಯೇಟ್ ಮಾಡಿರೋರಿಗೆ ಅದು ಅವ್ರಿಗೆ ಮ್ಯಾಚ್ ಆಗುತ್ತೆ, ಗೊತ್ತಿದೆ ಅನ್ನೋಕ್ಕಿಂತ ಅವ್ರಿಗೆ ಮ್ಯಾಚ್ ಆಗ್ತಾ ಇರುತ್ತೆ ಅದು. ಸೊ ಆ ಥರದಲ್ಲಿ ಸಾಂಗ್ ಮಾಡಿದಾಗ ಕೇಳಿನೂ ಡೈರೆಕ್ಟರ್ಸ್ಗೆ ನಮ್ಮ ವಾಯ್ಸಲ್ಲಿ ಪ್ರಾಕ್ಟೀಸ್ ಆಗಿರ್ತಾರೆ. ಆಮೇಲೆ ನಾವು ಸಾಂಗ್ ಮಾಡಿದ್ದು ಇಮಿಡಿಯೇಟಾಗಿ ಹಾಡಿರ್ತೀವಿ, ಅಲ್ಲಿ ಫ್ರೆಶ್ನೆಸ್ ಇರುತ್ತೆ. ನಾನು ಸುಮಾರು ದಿನ ಆದ್ಮೇಲೆ ಮತ್ತೆ ಹಾಡಿದ್ರೆ ನನಗೆ ಅದು ಬರೋದಿಲ್ಲ. ಒಂದು 2-3 ತಿಂಗಳು ಆಗ್ಬಿಟ್ಟು ತಿರ್ಗಾ ಆಡಿಯೋ ರಿಲೀಸ್ ಟೈಮಲ್ಲಿ ಇನ್ನೊಂದ್ಸತಿ ಹಾಡಿರೋದು ಉಂಟು, ಬಟ್ ಡಿಲೀಟ್ ಮಾಡಿದ್ದೀವಿ. ಫಸ್ಟ್ ಹಾಡಿದೆ ಇಟ್ಕೊಂಡಿದ್ದೀವಿ. ಸೊ ಅದೇನೋ ಒಂದು ಮ್ಯಾಜಿಕ್ ಆಗುತ್ತೆ ಆ ಟೈಮಲ್ಲಿ. ಆ ಮ್ಯಾಜಿಕ್ ಆದಾಗ ಬಿಟ್ಬಿಡ್ತೀವಿ. ಸೊ ಅದು ಕೆಲವೊಂದ್ಸರಿ ನನ್ನ ವಾಯ್ಸಲ್ಲೇ ಆಗುತ್ತೆ, ಕೆಲವೊಂದ್ಸರಿ ಟ್ರ್ಯಾಕ್ ಸಿಂಗರ್ ಕರೆಸಿ ಕಂಪೋಸರ್ ಟೈಮಲ್ಲಿ ಹಾಡಿಸ್ಬೇಕಾದ್ರೆ ಅವ್ರ ವಾಯ್ಸು ಮ್ಯಾಚ್ ಆಗುತ್ತೆ. ಸೊ ಆ ಥರ ಅದು ನಾನೇನು ರೆಗ್ಯುಲರ್ ಸಿಂಗರ್ ಏನಲ್ಲ, ಮ್ಯಾಚ್ ಆಗಿ ಇಲ್ಲ, ಯು ಕೀಪ್ ಕಂಟಿನ್ಯೂಯಿಂಗ್ ಅಂದರೆ ಹಾಡೋದು ಕೇಳಬೇಕು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಇವಾಗ ಅರ್ಜುನ್ ಜನ್ಯ ಆ್ಯಸ್ ಅ ಮ್ಯೂಸಿಕ್ ಕಂಪೋಸರ್ ಇಂಡಸ್ಟ್ರಿಗೆಲ್ಲ ಗೊತ್ತು, ಬಟ್ ಅರ್ಜುನ್ ಜನ್ಯ ಅವರ ಪರ್ಸ್ನಲ್ ವಿಷಯಗಳು ಕೆಲವೊಬ್ಬರಿಗೆ ಮಾತ್ರ ಗೊತ್ತು. ಹೌಸ್ ಇಟ್ ಅಂದರೆ ನಿಮ್ಮ ಚೈಲ್ಡ್ಹುಡ್ ಮೆಮರೀಸ್ ಹೇಗಿತ್ತು? ಐ ಮೀನ್ ಚೈಲ್ಡ್ಹುಡ್ಡಿಂದನೇ ಅಂದ್ಕೊಂಡಿದ್ರೆ ನಾನು ಮ್ಯೂಸಿಷಿಯನ್ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ, ಹೇಗೆ? ಇಲ್ಲ, ಈಗಲೇ ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಮ್ಯೂಸಿಷಿಯನ್ ನಮ್ಮ ಫ್ಯಾಮಿಲಿನಲ್ಲಿ ಯಾರು ಮ್ಯೂಸಿಷಿಯನ್ಸ್ ಇಲ್ಲ. ನಾನು 7th ಓದ್ಬೇಕಾದ್ರೆ ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ರು. ಅದಾದಮೇಲಿಂದ ಮ್ಯೂಸಿಕ್ ಕಡೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಆರ್ ರೆಹಮಾನ್ ಅವ್ರ ಮ್ಯೂಸಿಕ್ಕಿಂದ ಇನ್ಸ್ಪೈರ್ ಆಯಿತು. ಅಲ್ಲಿಂದ ಮ್ಯೂಸಿಕಲ್ಲಿ ಸ್ಟಾರ್ಟ್ ಮಾಡ್ತಾ ಓಕೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ರೋಮಿಯೋ ಸಿನಿಮಾ ಹಾಡುಗಳಂತೂ ನನ್ನ ಫೇವ್ರೆಟ್ ಆಲೋಚನೆ ಹಾಡು. ಸೊ ಆ ಹಾಡು ಬಂದಾಗೆಲ್ಲ ಐ ಥಿಂಕ್ ಗರ್ಲ್ಸ್ ಫೇವ್ರೆಟ್ ಸಾಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹೌ ವಾಸ್ ಇಟ್ ವರ್ಕಿಂಗ್ ಫಾರ್ ದ್ಯಾಟ್ ಸಿನಿಮಾ? ಅಂದರೆ ಬಿಕಾಸ್ ವೆರಿ ಇನ್ಸ್ಪೈರಿಂಗ್, ಆ ಮ್ಯೂಸಿಕ್ಕೇ ತುಂಬ ಇನ್ಸ್ಪೈರ್ ಆಗಿದೆ. ಯಾಕೆಂದರೆ ಪ್ರತಿಯೊಂದು ಹಾಡಲ್ಲೂ ಡಿಫ್ರೆಂಟ್ ಕೈಂಡ್ ಆಫ್ ಬೀಟ್ಸ್ ಮ್ಯೂಸಿಕ್ ಎಲ್ಲ ಇದೆ. ಸೊ ಹೇಗೆ ಪ್ರತಿ ಸರ್ತಿ ಡಿಫ್ರೆಂಟ್ ಮ್ಯೂಸಿಕನ್ನು ಕೊಡೋದಕ್ಕಾಗತ್ತೆ ನಿಮ್ಮ ಕೈಲಿ? ಈ ರೋಮಿಯೋ ಅನ್ನೋದು PC ಶೇಖರ್ ಅಂತ ಡೈರೆಕ್ಟ್ರು. ಅವರು ತುಂಬ ಕ್ರಿಯೇಟಿವ್ ಡೈರೆಕ್ಟ್ರು. ಏನಂತಂದರೆ ಅವ್ರಿಗೆ ರಿಪಿಟೇಟಿವ್ ಆಗಿ ಏನೇ ಸೌಂಡ್ಸ್ ಕೇಳಿಸಿದ್ರು ಅವ್ರಿಗೆ ಇಷ್ಟ ಆಗಲ್ಲ, ಏನಾದರೂ ಒಂದು ಸ್ಪೆಷಲ್ ಇರಬೇಕು ಅಂತ. ಆಮೇಲೆ ತುಂಬ ಒಳ್ಳೆ ಫ್ರೆಂಡ್ ನನಗೆ, ತುಂಬ ಡೆಡಿಕೇಟೆಡ್ ಮನುಷ್ಯ. ಅವ್ರ ಜೊತೆಲಿ ಗಣೇಶ್ ಸರ್ ಕಾಂಬಿನೇಷನ್ ಆಗಿ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಗಣೇಶ್ ಸರ್ ಮಾಡ್ತಾಯಿದ್ದು ರೋಮಿಯೋ. ಸೊ ವಿ ಟ್ರೈಡ್, ತುಂಬ ಎಕ್ಸ್ಪೆರಿಮೆಂಟ್ಗಳು ಟ್ರೈ ಮಾಡಿದ್ವಿ. ಅದರಲ್ಲಿ ಆಲೋಚನೆ ಒಂದು ಅದು ನಿಜವಲ್ಲೂ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಆ ಸಾಂಗ್ ಸುಮಾರು ಜನಕ್ಕೆ ಕೇಳಿಸಿದ್ವಿ. ಅದು ಸ್ವಲ್ಪ ಜನ ಸ್ಲೋ ಅಂತ ಹೇಳಿದ್ರು, ಬಟ್ ಡೈರೆಕ್ಟ್ರಿಗೆ ಒಂದು ಒಳ್ಳೆ ಟೇಸ್ಟ್ ಇತ್ತು, ಡಿಫ್ರೆಂಟ್ ಮಾಡೋಣ ಅಂತ. ಆಮೇಲೆ ಶ್ರೇಯಾ ಘೋಷಾಲ್ ಅವ್ರು ಹಾಡಿದ್ರು ಅದನ್ನು, ಚೆನ್ನಾಗಿ ಬಂತು. ಆ್ಯಂಡ್ ಗಣೇಶ್ ಸರ್ಗೆ ಏನಂತಂದರೆ ಅವ್ರಿಗೆ ಎಲ್ಲ ಥರ ಮ್ಯೂಸಿಕ್ಕು ಮ್ಯಾಚ್ ಮಾಡ್ಬೋದು. ಹ್ಯೂಮರಸ್ ಆಗಿ ಮಾಡ್ಬೋದು, ಸ್ಟೈಲಿಶ್ ಆಗಿ ಮಾಡ್ಬೋದು, ತುಂಬ ಮೆಲಡಿಗೂ ಮಾಡ್ಬೋದು. ಸೊ ಎಲ್ಲ ಥರ ಮ್ಯೂಸಿಕ್ ಅವರು ಹ್ಯಾಂಡಲ್ ಮಾಡೋಂಥ ಒಬ್ಬರು ಆ್ಯಕ್ಟ್ರು ಅವರು ಗಣೇಶ್ ಸರ್. ಅವ್ರು ನಾನು ತುಂಬ ಬೇಕಾದ ಆ್ಯಕ್ಟ್ರು. ಸೊ ಅವ್ರ ಜೊತೆಲೂ ಸುಮಾರು ಸಿನಿಮಾ ಈಗ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ. ಆಟೋ ರಾಜ ಮಾಡಿದೆ, ಅದಾದಮೇಲೆ ಈಗ ದಿಲ್ ರಂಗಿಲ್ಲ ಮಾಡ್ತಾಯಿದ್ದೀವಿ. ಸೂಪರ್. ಇವರಂದರೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ನನಗೆ. ಅವರು ಅಂದರೆ ಎಲ್ಲರೂ ಫೋನ್ ಮಾಡಿ ಫ್ರೆಂಡ್ಲಿಯಾಗಿ ಕೇಳ್ತಾರೆ ಈ ಸಾಂಗ್ ಹೆಂಗೆ ಮಾಡಿದೆ ಹಿಂಗೆ ಅಂತ. ಸೊ ಆ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿ ಜೆಲ್ಲಾಗಿರೋದು ಹೆಲ್ಪ್ ಆಗ್ತಾಯಿದೆ. ನೋಡಿ ನೋಡಿ ನನ್ನೇ ನೋಡಿ ಒಮ್ಮೆ ನೀನು ತಿರುಗಿ ನೋಡಿ, ಕಡೆ ಕಡೆ ನನ್ನೇ ಕಡೆ ಕಣ್ಣ ತುಂಬ ತುಂಬಿ ಕಡೆ ಜೀವ ಕನಸು
ಕನ್ನಡ ರಾಜ್ಯೋತ್ಸವ ಸ್ಪೆಷಲಿ ಅರ್ಜುನ್ ಜನ್ಯ ಅವ್ರು ನಮ್ಮ ಜೊತೆ ಇದ್ದಾರೆ. ಇವಾಗ ಅವ್ರ ಜೊತೆ ಒಂದು ಕ್ವಿಕ್ ರ್ಯಾಪಿಡ್ ರೌಂಡ್ ಇದೆ. ಸರ್ ಆರ್ ಯು ರೆಡಿ? ಓಕೆ. ನಿಮ್ಮ ಮ್ಯೂಸಿಕ್ ಐಡಲ್ ಯಾರು, ಇನ್ಸ್ಪಿರೇಷನ್? AR ರೆಹಮಾನ್. ಓಕೆ, ಸೂಪರ್. ನೋಡಿ ತಕ್ಷಣ ಗೊತ್ತಾಗುತ್ತೆ ಕನ್ನಡದ AR ರೆಹಮಾನ್. ಹಾಗೆ ನೀವು ಯಾವ ಹೀರೋಯಿನ್ ನೆನೆಸ್ಕೊಂಡಾಗ ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ರಮ್ಯಾ ಅವರು. ಓ ಸೂಪರ್. ಹಾಗೆ ಇವಾಗ ನಿಮಗೆ ಹೀರೋ ಆಗೋಂಥ ಚಾನ್ಸ್ ಸಿಕ್ಕಿದ್ರೆ ನೀವು ಮ್ಯೂಸಿಕ್ ಕಂಪೋಸಿಷನ್ ಮಾಡೋದು ನಿಲ್ಲಿಸ್ಬಿಟ್ಟು ಬಿಟ್ಬಿಟ್ಟು ಆಕ್ಟರ್ ಆಗ್ತೀರಾ, ಹೀರೋ ಆಗ್ತೀರಾ? ನಿಜವಲ್ಲ ಆಗಲ್ಲ, ಆಗೋದಿಲ್ಲ. ನಮ್ಗೆ ಆ ಕೆಲಸ ಗೊತ್ತಿಲ್ಲ, ಗೊತ್ತಿರೋ ಕೆಲಸ ಮಾಡಬೇಕು. ಓಕೆ. ಇನ್ನು ಅರ್ಜುನ್ ಜನ್ಯ ಅವರು ಜಿಮ್ಗೆ ಹೋಗಿ 6 ಪ್ಯಾಕ್ ಮಾಡ್ಕೋತಾರ? ಇಲ್ಲ, ಅಷ್ಟೊಂದು ಟೈಮ್ ಇಲ್ಲ. ಸರ್, ಇನ್ನು ಯಾವುದಾದ್ರೂ ಹಳೆ ಸಿನಿಮಾನ ಪಿಕ್ ಮಾಡಿ ಮತ್ತೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂದ್ರೆ ಅದು ಯಾವ ಸಿನಿಮಾ? ಸುಮಾರು ಸಿನಿಮಾಗಳಿದೆ ಹಳೇದು ಅಂತ ತಗೊಂಡ್ರೆ. ಮುತ್ತಿನ ಹಾರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಳೇದನ್ನಕ್ಕಿಂತ ಆ ಫಿಲ್ಮ್ ಮ್ಯೂಸಿಕ್ಗೆ ಒಂದು ಮ್ಯಾಜಿಕ್ ಮಾಡಿದ್ದಾರೆ, ಅದನ್ನ ಮೀರಿ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಆ ಥರದ್ದು ಏನಾದರೂ ಒಂದು ಬಂದರೆ ಟ್ರೈ ಮಾಡ್ಬೋದು. ಓಕೆ. ಇನ್ನು ಅರ್ಜುನ್ ಜನ್ಯ ಅವರು ಸಿಂಗಲ್ ಮ್ಯಾರಿಡ್? ಮ್ಯಾರಿಡ್. ಸರ್, ಇನ್ ಸ್ಯಾಂಡ್ಲ್ವುಡ್ಸಲ್ಲಿ ಎಲ್ಲ ಟಾಪ್ ಹೀರೋಸ್ಗೂ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಕರೆಂಟ್ ಲಿಸ್ಟ್ ಅಂದರೆ ಯಶ್ ಅವ್ರಿಗೂ ಕೂಡ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀರಾ. ರಾಜಧಾನಿ ಸಿನಿಮಾಲಿ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀರಾ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ರಾಜಧಾನಿ ಇಸ್ ಅ ಮ್ಯೂಸಿಕಲ್ ಹಿಟ್ ಸಿನಿಮಾ. ಸೊ ಹೌ ಇಸ್ ಇಟ್ ವರ್ಕಿಂಗ್ ಫಾರ್ ರಾಜಧಾನಿ? ರಾಜಧಾನಿ ತುಂಬ ಒಂದು ಯೂತ್ಫುಲ್ ಸಬ್ಜೆಕ್ಟ್ ಆಗಿತ್ತು. ಆ್ಯಂಡ್ ಯಶ್ ಅವರು ಇವಾಗಲೂ ಅಷ್ಟೇ ತುಂಬ ಡೆಡಿಕೇಟೆಡ್ ಹೀರೋ ಅವರು. ಎಲ್ಲ ವಿಷಯದಲ್ಲೂ ಅವರು ಚೆನ್ನಾಗಿ ಆಗಬೇಕು ಅಂತ ಅವರ ಒಂದು ಇನ್ಪುಟ್ಸ್ ಕೊಡ್ತಾರೆ. ಸೊ ರಾಜಧಾನಿ, ಲಕ್ಕಿ ಈ 2 ಸಿನಿಮಾಗೂ ಯಶ್ ವಾಸ್ ಹಿಯರ್ ಓನ್ಲಿ. ನಮ್ಮ ಸ್ಟುಡಿಯೋಲ್ಲೇ ಇದ್ದರು ಕಂಪೋಸಿಂಗ್ ಟೈಮಲ್ಲಾಗಲಿ. ಆಮೇಲೆ ಅವ್ರ ಡ್ಯಾನ್ಸ್ ಮೂಮೆಂಟ್ಸ್ಗೆ ಈ ಜಾಗದಲ್ಲಿ ಈ ಥರ ಮ್ಯೂಸಿಕ್ ಬರಬೇಕು ಅಂತ ಡಿಸ್ಕಸ್ ಮಾಡ್ತಾಯಿದ್ವಿ. ತುಂಬ ಫ್ರೆಂಡ್ಲಿಯಾಗಿ ತುಂಬ ಖುಷಿಯಾಗಿ ಕೆಲಸ ಮಾಡಿದ್ದೀವಿ. ರಾಜಧಾನಿ ಆ್ಯಂಡ್ ಲಕ್ಕಿ ಕಂಪೋಸಿಂಗ್ ಸೆಷನ್ಸ್ ತುಂಬ ಚೆನ್ನಾಗಿತ್ತು. ಸೊ ಲಕ್ಕಿ ನೀವು 5 ಹಾಡನ್ನು ಹಿಟ್ ಆಯಿತು ಲಕ್ಕಿನಲ್ಲಿ. ಸೊ ರೇಡಿಯೋನಲ್ಲಿ ಆವಾಗ ಇಟ್ ವಾಸ್ ದ ಒನ್ ಆಫ್ ದ ಆಲ್ಬಮ್ ವಿಚ್ ಆಲ್ ದ 5 ಸಾಂಗ್ಸ್ ಯೂಸ್ ಟು ಬಿ ಪ್ಲೇಡ್ ಇನ್ ರೇಡಿಯೋ. ಚಾರ್ಟ್ ಬಸ್ಟರ್ಸ್ ಎಲ್ಲ ಹಾಡುಗಳು ಪ್ಲೇ ಮಾಡ್ತಾಯಿದ್ರು. ಚೆನ್ನಾಗಿ ಆಯಿತು. ಯಶ್ ಅವರು ಅಷ್ಟೇ ತುಂಬ ಇಷ್ಟ ನನಗೆ, ಆ ಥರ ಇಂಟ್ರೆಸ್ಟ್ ಆ್ಯಂಡ್ ಪ್ಯಾಷನ್ ಇರೋರು. ಸೊ ಯಶ್ ಇಸ್ ಕರೆಕ್ಟ್. ನೀವು ಹೇಳ್ದಂಗೆ ಲಕ್ಕಿ ಸಿನಿಮಾದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಯಿತು. ಅದರಲ್ಲಿ ಮೆಲಡಿ ಇತ್ತು, ರಿದಮ್ ಇತ್ತು, ರ್ಯಾಪ್ ಇತ್ತು, ಎಲ್ಲ ಥರದ ಹಾಡುಗಳನ್ನು ಮಾಡಿದರೆ. ಬಟ್ ಒನ್ ಆಫ್ ಮೈ ಪರ್ಸ್ನಲ್ ಫೇವ್ರೆಟ್ ಇಸ್ ಗೌರಮ್ಮ ಬಾರಮ್ಮ. ಸೊ ಹೌ ವಾಸ್ ಇಟ್ ಕಂಪೋಸಿಂಗ್ ಮ್ಯೂಸಿಕ್ ಆ ಹಾಡಿಗೆ? ಇಲ್ಲ, ಅಲ್ಲಿ ಏನಂದರೆ ಲಕ್ಕಿನಲ್ಲಿ ರಮ್ಯಾ ಮೇಡಮ್ ಅವ್ರಿಗೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದಿದ್ದು. ಸೊ ಒಂದು ಸಾಂಗ್ ಸಿಚುವೇಶನ್ ಆ ಥರನೇ ಇತ್ತು. ಅದಕ್ಕೆ ಸಾಂಗ್ ಮಾಡ್ತಾನೆ ನನಗೆ ಮೇಡಮ್ ಅವ್ರದ್ದು ಗೌರಮ್ಮ ಅಂತ ಸಿನಿಮಾ ಬಂದಿದ್ದು ನೆನಪಾಯಿತು. ಸೊ ಆ ಥರ ಅದನ್ನು ಇಟ್ಕೊಂಡು ಟ್ರೈ ಮಾಡಿದೆ ನಾನು. ಅದು ಅಂಡ್ ಕೇಳಿದ್ಮೇಲೆ ಎಲ್ಲರಿಗೂ ಇಷ್ಟ ಆಯಿತು. ಕ್ಲಿಕ್ ಆಗಿದೆ ಅಂತ ಹೇಳೋದೇ ಬೇಡ, ಇಟ್ ಇಸ್ ಅ ಚಾರ್ಟ್ ಬಸ್ಟರ್. ಸೊ ಇನ್ನು ಇವಾಗ ಕೇಸ್ ನಂಬರ್ 18/9 ಅದು ನಿಮ್ಮ 25ನೇ ಸಿನಿಮಾ ನಮ್ಮ ಸ್ಯಾಂಡ್ಲ್ವುಡ್ ಅಲ್ಲಿ. ಸೊ ಆ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿ, ಬಿಕಾಸ್ ಇದೆಲ್ಲ ನ್ಯೂ ಸ್ಟಾರ್ ಕಾಸ್ಟ್ ಇದ್ದಂಥ ಸಿನಿಮಾ. ಸೊ ನೀವಾಗ ಆಲ್ರೆಡಿ ನಮ್ಮ ಸ್ಯಾಂಡ್ಲ್ವುಡ್ ಅಲ್ಲಿ ಎಸ್ಟಾಬ್ಲಿಷ್ಡ್ ಮ್ಯೂಸಿಷಿಯನ್ ಆಗಿದ್ರಿ. ಸೊ ಹೌ ಇಸ್ ಇಟ್ ವರ್ಕಿಂಗ್ ಫಾರ್ ಕೇಸ್ ನಂಬರ್ 18/9? ನನಗೆ ಕೇಸ್ ನಂಬರ್ 18/9 ವಾಸ್ ರೀಮೇಕ್ ಫ್ರಮ್ ತಮಿಳ್ ಮೂವಿ. ಆ ತಮಿಳ್ ಮೂವಿ ನಂಗೆ ತುಂಬ ಇನ್ಸ್ಪೈರ್ ಮಾಡಿತ್ತು. ಆ ಫಿಲ್ಮ್ ನೋಡಿ ಸ್ವಲ್ಪ ದಿನಕ್ಕೆ ನನಗೆ ಈ ಫಿಲ್ಮ್ ಆಫರ್ ಬಂತು. ನಾನು ಇನ್ನೂ ಆ ತಮಿಳ್ ಮೂವಿ ಗುಂಗಲ್ಲೇ ಇದ್ದೆ. ಸೊ ನಾನು ಅಂದ್ಕೊಂಡಿರಲಿಲ್ಲ ಅದು ಕನ್ನಡದಲ್ಲಿ ನಾನು ಮಾಡ್ತೀನಿ ಅಂತ. ನಾನು ಫ್ಯಾನ್ ಆಗಿಬಿಟ್ಟಿದ್ದೆ ಆ ಸಿನಿಮಾಗೆ. ಸೊ ಆ ಫಿಲ್ಮ್ ಅಂತಿದ್ದ ತಕ್ಷಣ ನಾನು ಒಪ್ಕೊಂಡೆ ಮಾಡ್ತೀನಿ ಅಂತ. ಆ್ಯಂಡ್ ಅದು 25th ಫಿಲ್ಮ್ ಹಾಗೆ ಇದು ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಮಾಡಿ ಸರ್ ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ಆ್ಯಂಡ್ ಹೊಸಬರು ಅಂತ ಹೇಳೋಕ್ಕಿಂತ ಪ್ರತಿಯೊಬ್ಬರು ಮೊದಲನೇ ಸಿನಿಮಾಲಿ ಹೊಸಬ್ರೆ, ಆಮೇಲೆ ಎಸ್ಟಾಬ್ಲಿಷ್ ಆಗೋದು. ಸೊ ಕೇಸ್ ನಂಬರ್ 18/9 ಒಂದು ಹೊಸ ಟೀಮು, ತುಂಬ ಒಳ್ಳೆ ಡೈರೆಕ್ಟ್ರು, ಸುಮಾರು ಸಿನಿಮಾ ಮಾಡಿದರು. ಹೀರೋ ಹೊಸಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಒಂದು ಒಳ್ಳೆ ಸಿನಿಮಾ ಮಾಡಿದ್ರು, ನನ್ನ ಖುಷಿ ಇದೆ ನನಗೆ ಆ ಫಿಲ್ಮ್. ಗೌರಮ್ಮ ಬಾರಮ್ಮ ಹಾಟಲ್ಲಿ ನಿನ್ಪಾದ ಇಕ್ಕಮ್ಮ, ಎಂದಿಗೂ ಮಾಸದ ಪ್ರೀತಿಯ ಸಿಲುವತ್ತಮ್ಮ. ಹೇಳುವೆನು ತುಂಬ ಪ್ರೀತಿ ಮಾಡುವೆ.
ಮ್ಯೂಸಿಕಲ್ಲಿ ಏನಾದರೂ ಚೇಂಜಸ್ನ ತರ್ತೀವಿ ಅಂತ ಹೇಳಿದ್ರೆ ನೀವು ಏನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಒಬ್ಬ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವರು ಸಪ್ರೇಟಾಗಿ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಫಿಲ್ಮ್ ಅಂದರೆ ಟೀಮ್ ವರ್ಕು. ಸೊ ಸ್ಕ್ರಿಪ್ಟಿಂಗಿಂದ ಅದು ಕೆಲಸ ಆಗಬೇಕು. ಸೊ ಒಂದು ಡಿಫ್ರೆಂಟ್ ಮೂವಿ ಬಂದಾಗ ಡಿಫ್ರೆಂಟ್ ಮ್ಯೂಸಿಕ್ ಆಟೋಮೆಟಿಕಲಾಗಿ ಬರುತ್ತೆ. ಈಗ ನೀವು ಯಾವಾಗ ಒಂದೇ ಜಾನರು ಒಂದಷ್ಟು ಮೆಲಡಿ ಸಾಂಗು, ಒಂದು ಐಟಮ್ ಸಾಂಗು, ಒಂದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಂತ ಅದಿದ್ದಾಗ ನಮ್ಮ ಸ್ಟೈಲಲ್ಲಿ ಒಂದಷ್ಟು ಸಿನಿಮಾ ಮಾಡ್ಬೋದು. ಅದಾದಮೇಲೆ ಏನಾಗುತ್ತೆ, ಅದೇ ಸಿಚುವೇಶನ್ ಮಾಡ್ತಾ ಇರೋಕ್ಕೆ ಅದು ತುಂಬ ಅಂದರೆ ಫ್ರೀಕ್ವೆಂಟಾಗಿ ಮಾಡಿ ಬೋರ್ ಆಗಿಬಿಡುತ್ತೆ. ಸೊ ಅದು ಸ್ಕ್ರಿಪ್ಟಿಂಗಿಂದನೇ ಚೇಂಜ್ ಆಗಬೇಕು. ಸೊ ಬೇರೆ ಸ್ಟೈಲ್ ಆಫ್ ಫಿಲ್ಮ್ ಬಂದಾಗ ಒಂದೊಂದು ಫಿಲಮಲ್ಲಿ ಮ್ಯೂಸಿಕ್ ಸಾಂಗ್ಸೇ ಬೇಕಿರಲ್ಲ, ಬರೀ ರೆಕಾರ್ಡಿಂಗ್ ಇಸ್ ಆಲ್ಸೋ ಮ್ಯೂಸಿಕ್. ಸೊ ಅದ್ರ ಮೂಲಕನೂ ಬೇರೆ ಥರ ಮಾಡೋಂಥದ್ದು. ಸೊ ಸ್ಕ್ರಿಪ್ಟಿಂಗಿಂದ ಬಂದರೆ ಖಂಡಿತವಾಗ್ಲೂ ಯಾರು ಬೇಕಾದ್ರೂ ಬೇರೆ ಥರ ಮ್ಯೂಸಿಕ್ ಮಾಡ್ಬೋದು. ಸೊ ಮೇಯ್ನ್ ಸಿಚುವೇಶನ್ನೇ ಚೇಂಜ್ ಆಗಬೇಕು. ಅದೇ ಡ್ಯೂಯೆಟ್ ಸಾಂಗ್ ಅನ್ನೋದು ಬೇರೆ ಥರ ಆಗಬೇಕು. ಈ ಖಾಲಿ ಕ್ವಾರ್ಟರ್ ಬಾಟ್ಲಿ ಯಾಕೆ ಹಿಟ್ಟಾಯ್ತು ಅಂದರೆ ಸಿಚುವೇಶನ್ನೇ ಬೇರೆ ಇತ್ತು. ಇಟ್ ವಾಸ್ ನಾಟ್ ರೆಗ್ಯುಲರ್ ಸಿಚುವೇಶನ್. ನೀವು ಯಾವಾಗಾದರೂ ನೋಡಿ ಸಿಚುವೇಶನ್ ಚೇಂಜ್ ಆಗಿರೋ ಹಾಡುಗಳೆಲ್ಲ ಹಿಟ್ಟಾಗಿದೆ. ಓಕೆ, ಸಿಚುವೇಶನಲ್ ಸಾಂಗ್ ಹಿಟ್ ಆಗುತ್ತೆ ಅನ್ನೋದು ನಿಮ್ಮ ಒಂದು ಹೊಸ ಸಿಚುವೇಶನ್ ಇದ್ದಾಗ ಚೇಂಜ್ ಆದರೆ ಹಿಟ್ ಆಗುತ್ತೆ. ರಿಪೀಟೆಡ್ ಇದ್ದಾಗ ಹಿಟ್ ಆಗುತ್ತೆ, ಬಟ್ ಇಟ್ ವಿಲ್ ನಾಟ್ ಬಿಕಮ್ ಅ ವೆರಿ ಬಿಗ್. ಸರ್, ಇನ್ನು ಇಷ್ಟೊತ್ತು ಸುಮಾರು ಹಾಡುಗಳನ್ನು ಹಾಡ್ತಾ ಇದ್ದೀರಾ ಆ್ಯಂಡ್ ಲೈವಲ್ಲಿ ನಿಮ್ಮ ಸ್ಟುಡಿಯೋಲಿ ಹಾಡುಗಳನ್ನು ಕೇಳ್ತಾ ಇದ್ದೀನಿ, ಪ್ಲಸ್ ಇಂಟ್ರೆಸ್ಟಿಂಗ್ ಕೀಬೋರ್ಡ್ ಕೂಡ ನುಡಿಸ್ತಾ ಇದ್ದೀರಾ. ಇವಾಗ ನಿಮ್ಮ 25ನೇ ಚಿತ್ರ ನಮ್ಮ ಸ್ಯಾಂಡ್ಲ್ವುಡ್ಡಲ್ಲಿ ಕೇಸ್ ನಂಬರ್ 18/9, ಅದರಲ್ಲಿ ಯಾವ ಹಾಡನ್ನು ನನಗೋಸ್ಕರ ಹಾಡ್ತೀರಾ? ನೋಡ್ಕೊಂಡು ಅಂತ ಸೂಪರ್, ಹಾಡೋಣ. ನೋಡ್ಕೊಂಡು ನಿನ್ ಫೋಟೋನೇ ನೋಡ್ಕೊಂಡು ನಡ್ಕೊಂಡು ಹಿಂದೆ ಬಂದೆ ನಡ್ಕೊಂಡು ಹಿಡಿಸಿರುವೆ ಹುಚ್ಚು ಹೊಸದಾಗಿ ನೀನು ನಂಗೆ ಹಗಲಿರುಳು ನಿನ್ನ ಕನಸಿಗೆ ಬಂತು ಹೀಗೆ ಸುಮ್ಮನೆ ಹಿಂಗೆ ನಕ್ರೆ ಹೆಂಗೆ ಏನು ಹೇಳ್ದೆ ಹೋದ್ರೆ ಹೆಂಗೆ. ಇನ್ನು ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಮ್ಯೂಸಿಕನ್ನು ಕಂಪೋಸ್ ಮಾಡಿದ್ದೀರಾ. ಐ ಥಿಂಕ್ ನಿಮ್ಮ ಹಿಟ್ ಸಿನಿಮಾಗಳಲ್ಲಿ ಸುದೀಪ್ ಸರ್ ಅವರ ಸಿನಿಮಾ ಕೂಡ ಸೇರುತ್ತೆ. ಸೊ ಹೇಗಿತ್ತು ಕಿಚ್ಚ ಸುದೀಪ್ ಅವರ ಸಿನಿಮಾಗೆ ಮ್ಯೂಸಿಕ್ ಸಂಯೋಜಿಸೋದು? ಇಲ್ಲ, ಸುದೀಪ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಸುಮಾರು ನಾನು ಹೇಳ್ತಾನೆ ಇರಬೇಕಾಗತ್ತೆ. ಯಾಕಂದರೆ ಕೆಂಪೇಗೌಡ ಸಿನಿಮಾ ಟೈಮಲ್ಲಿ ಅವರೇ ನನಗೆ ಕರೆದು ಈ ಸಿನಿಮಾ ಮಾಡು ಅಂತ ಹೇಳಿದ್ರು. ಇಟ್ ವಾಸ್ ಅ ವೆರಿ ಬಿಗ್ ಮೂವಿ ಫಾರ್ ಮಿ. ಆ ಟೈಮಲ್ಲಿ ತುಂಬ ದೊಡ್ಡ ಸಿನಿಮಾ ನನಗದು. ನನ್ನನ್ನು ನಂಬಿ ಆ ಸಿನಿಮಾ ಕೊಟ್ಟರಲ್ಲ ಅಂತ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿದೆ ನಾನು ಅವ್ರ ಜೊತೆಲಿ. ಸೊ ಅವ್ರು ಇವಾಗಲೂ ಎನಿ ಟೈಮ್ ಅವ್ರು ಹೇಳಿದ್ರು ಎನಿ ಟೈಮ್ ಅಟೆಂಡ್ ಮಾಡ್ತೀನಿ. ಅವರು ಯಾಕಂದರೆ ಅವರು ಫುಲ್ ಡೇ ಸಿನಿಮಾ ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರ ಸಿನಿಮಾ ಅಂತಂದರೆ ಅದಕ್ಕೆ ಟೈಮ್ ಜಾನರ್ ಏನಿರಲ್ಲ. 3 ಗಂಟೆ ರಾತ್ರಿನಲ್ಲೂ ಕರೀತಾರೆ. ಯಾಕಂದರೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಮಲಗದೆ ಒಂದು 1 hour 1.5 hour ಅಷ್ಟೇ ದಿನಕ್ಕೆ. ಸೊ ಅವ್ರ ಹತ್ರ ಕಲ್ತಿದ್ದು ಸುಮಾರು ವಿಷಯಗಳಿದೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ಸಿನಿಮಾ ಮ್ಯೂಸಿಕ್ನ ಬೇರೆ ಹೊಸ ರೀತಿಯಲ್ಲೇ ನೋಡ್ತಾ ಇರ್ತಾರೆ. ಒಂದು ಸಿನಿಮಾ ಆದರೆ ನೆಕ್ಸ್ಟ್ ಸಿನಿಮಾಗೆ ಅದನ್ನು ಮರ್ತಿರ್ತಾರೆ. ಇನ್ನೇನಾದರೂ ಬೇರೆ ಎಲ್ಲರೂ ಒಂದು ದಾರಿನಲ್ಲಿ ಹೋಗ್ತಾಯಿದ್ರೆ ಇವ್ರು ಬೇರೆ ದಾರಿನಲ್ಲಿ ಟ್ರೈ ಮಾಡ್ತಾರೆ. ಸೊ ನಮಗೂ ಅದು ಇನ್ಸ್ಪೈರ್ ಮಾಡ್ತಾರೆ ಬೇರೆ ಥರ ಮಾಡು ಅಂತ. ಸೊ ಅದು ಕೆಂಪೇಗೌಡಲ್ಲಿ ಮಾಡಿದ್ವಿ, ವರದನಾಯಕ ಮಾಡಿದ್ವಿ, ಆ್ಯಂಡ್ ಈಗ ಸಾರ್ದು ಮಿರ್ಚಿ ಇದು ಮಾಣಿಕ್ಯ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿದೆ ಅವ್ರ ಜೊತೆ ಕೆಲಸ ಮಾಡೋದು. ಆ್ಯಂಡ್ ತುಂಬ ಅವರು ಅಷ್ಟೇ ಹೊಸಬರು ಅಂತಂದರೆ ಇಂಟ್ರೆಸ್ಟ್ ತೊಗೊಂಡು ಸುಮಾರು ಜನ ಅವರಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ನಾನು ಇವತ್ತು ಒಂದು ಒಳ್ಳೆ ಪೊಸಿಷನಲ್ಲಿದ್ದೇನೆ ಅಂದರೆ ಅದು ಸುದೀಪ್ ಸರ್ದು ತುಂಬ ದೊಡ್ಡ ಹ್ಯಾಂಡ್ ಇದೆ. ಓಕೆ, ಇನ್ನು ಈಗ ಸದ್ಯದ ಮಟ್ಟದಲ್ಲಿ ಎಲ್ಲರ ಬಾಯಲ್ಲಿ ಗುನ್ಗಾಡ್ತಿರುವಂಥ ಹಾಡು ನಾ ಹೇಳೋದೇ ಬೇಕಿಲ್ಲ, ಖಾಲಿ ಕ್ವಾರ್ಟರ್ ಬಾಟ್ಲಿ. ಸೊ ಹುಡುಗರು ಮಾತ್ರ ಈ ಹಾಡನ್ನು ಹಾಡ್ತಿದ್ರು. ಈ ನಡುವೆ ಎಲ್ಲ ಹುಡುಗಿರು ಬಾಟ್ಲ್ ಇಟ್ಕೊಂಡು ಹಾಡೋಕ್ಕೆ ಶುರು ಆಗಿಬಿಟ್ಟಿದ್ದಾರೆ. ಸೊ ಹೇಗಿತ್ತು, ಹೌ ಡಿಡ್ ದಿಸ್ ಕಾನ್ಸೆಪ್ಟ್ ಕಮ್? ನಿಮಗೆ ಖಾಲಿ ಕ್ವಾರ್ಟರ್ ಬಾಟ್ಲು ಸಾಂಗ್ಗೆ ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ಏನಿತ್ತು ನಿಮ್ಮ ಮೈಂಡಲ್ಲಿ? ಇಲ್ಲ, ಅದು ಈ ಕುಡಿಯೋ ಜಾನರ್ ಸಾಂಗ್ ಮಾಡ್ಬೇಕಂತ ಹೇಳಿದ ತಕ್ಷಣ ಆ ಸಾಂಗ್ ಹಿಟ್ ಆಗಲೇಬೇಕು ಅಂತ ಒಂದು ಪ್ರೆಷರ್ ಇರುತ್ತೆ. ಆ್ಯಂಡ್ ಆ ಜಾನರ್ ಸೆಲೆಕ್ಟ್ ಮಾಡಿದ್ಮೇಲೆ ಹಿಟ್ ಆಗೇ ಆಗುತ್ತೆ. ಬಟ್ ಅದು ಈ ಮಟ್ಟಕ್ಕೆ ತೊಗೊಳುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಬಟ್ ವಿ ಟ್ರೈಡ್. ಅಂದರೆ ತುಂಬ ಫೋಕಸ್ ಮಾಡಿದ್ವಿ. ನಾನಾಗಲಿ, ಆನಂದ್ ಆಡಿಯೋ ಮೋಹನ್ ಅವರು, ಶರಣ್ ಅವರು, ತರುಣ್ ಅವರು, ನಂದಕಿಶೋರ್ ಆ್ಯಂಡ್ ಯೋಗರಾಜ್ ಭಟ್ ಅವರು, ಅವರ ಒಂದು ಲಿರಿಕ್ಸ್ ಮಾಡಿದ ಮ್ಯಾಜಿಕ್ ಇದು. ಅವ್ರ ಎದುರುಗಡೆನೇ ಕೂತ್ಕೊಂಡು ಈ ಸಾಂಗ್ ಮಾಡಿದ್ದು ಒಂದು 20-25 ಮಿನಿಟ್ಸಲ್ಲಿ ಸಾಂಗ್ ಮುಗಿದೋಯ್ತು. ಬಟ್ ಇವತ್ತಿಗೂ ಈ ಸಾಂಗು ಎಲ್ಲೋದ್ರೂ
ಜನ ಹಾಡ್ತಾ ಇರೋದು ನಿಜವೂ ಖುಷಿ ಆಗುತ್ತೆ. ಕನ್ನಡದ ಸೂಪ್ ಸಾಂಗ್ ಅಂತ ಹೇಳಿದ್ರೆ ನಿಜ ತಪ್ಪಾಗೋದಿಲ್ಲ, ಯಾಕಂದ್ರೆ ಅದು ರೇಡಿಯೋಸ್ಗಳಲ್ಲಿ ಇರ್ಬೋದು ಅಥವಾ ಟಾಪ್ ಮ್ಯೂಸಿಕ್ ಚಾನೆಲ್ಸ್ ಎಲ್ಲೇ ಹೋದ್ರೂ ಈ ಹಾಡನ್ನ ನಾವು ಐ ಥಿಂಕ್ 1 hour ಒಂದ್ಸರಿ ಆದ್ರೂ ಹಾಡನ್ನ ಕೇಳ್ತಾ ಇರ್ತೀವಿ. ಯಾವತ್ತೂ ಮನ್ಸ ಒಂಟಿ ಪಿಸಾಚಿ ಅಲ್ಲ, ಬಾರ್ ಸಪ್ಲೈಯರ್ಗಿಂತ ಒಳ್ಳೆ ಗೆಳೆಯ ಇಲ್ಲ, ಒಳ್ಳೆ ಗೆಳೆಯ ಇಲ್ಲ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಕಣ್ ತುಂಬ ನೀರು ಬಾಯ್ ತುಂಬ ಬೀರು, ಕಣ್ ತುಂಬ ನೀರು ಬಾಯ್ ತುಂಬ ಬೀರು. ನಿಜವಾಗ್ಲು 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 ಬಾರು ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫ್, ಆಚೆಗಾಗೋಳೆ ವೈಫು. ಒದ್ದು ಓಡ್ಸೌಳೆ ನಮ್ ವೈಫು. ಊರಿಗೂರೇ ಸುಡುಗಾಡು, ಊರಿಗೂರೇ ಸುಡುಗಾಡು, ಎಣ್ಣೆ ಅಂಗಡಿ ಒಂದೇ ಸಾವಿಲ್ಲದ ಪ್ಲೇಸು. ಬಾರು ಬಾಗ್ಲು ದಯವಿಟ್ಟು, ಬಾರು ಬಾಗ್ಲು ದಯವಿಟ್ಟು 24 hours ಮುಚ್ಚಬೇಡಿ ಪ್ಲೀಸು. ಒಳ್ಳೆವು ಎಣ್ಣೆ ತುಂಬ ಕೆಟ್ಟದ್ದು, ದೇಣಿ ಕುಡಿಯೋದು ನಮ್ಗೆ ಬಿಟ್ಟಿದ್ದು. ದುಃಖಕ್ಕೆ ನೀರು ಕುಡಿತಾರೆ ಯಾರು, ದುಃಖಕ್ಕೆ ನೀರು ಕುಡಿತಾರೆ ಯಾರು. ನಿಜವಾಗ್ಲು 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 ಬಿಲ್ಲು ಕಟ್ಟೋನೆ ದೇವ್ರು, ಕಟ್ಟೋನೆ ದೇವ್ರು, ಕಟ್ಟೋನೆ ದೇವ್ರು, ಕಟ್ಟೋನೆ ದೇವ್ರು, ಕಟ್ಟೋನೆ ದೇವ್ರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಸೂಪರ್. ನಿಜವಾಗ್ಲೂ ಸರ್, ಇಷ್ಟು ದಿನ ನಿಮ್ಮ ಹಾಡುಗಳನ್ನ ಬರೀ ಟಿವಿಲಿ ಕೇಳ್ತಾ ಇದ್ದೆ, ಆ್ಯಂಡ್ ರೈಟ್ ನಾನು ನಿಮ್ಮ ಸ್ಟುಡಿಯೋಲಿ ಕುತ್ಕೊಂಡು ಖುದ್ದಾಗಿ ಐ ಕ್ಯಾನ್ ಹಿಯರ್ ಇಟ್ ಆನ್ ಇಟ್. ತುಂಬ ಖುಷಿ ಆಗ್ತದೆ. ಇಟ್ ವಾಸ್ ಆಸಮ್. 5 ಹಾಡುಗಳನ್ನ ಹಾಡಿದ್ರೆ ಆ್ಯಂಡ್ ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ವೀಕ್ಷಕರ ಜೊತೆ ಹಾಡುಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಕನ್ನಡ ಸಿನಿಮಾಗಳು ನೋಡಿ, ಕನ್ನಡ ಹಾಡುಗಳು ಬೆಳೆಸಿ, ಕನ್ನಡನ ಬೆಳೆಸಿ, ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಸಂಗೀತದಲ್ಲಿ ಫ್ರೆಶ್ನೆಸ್ ಇದೆ, ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಆ್ಯಂಡ್ ಕನ್ನಡದ AR ರೆಹಮಾನ್ ಅಂದರೆ ಡೆಫಿನೆಟ್ಲಿ ತಪ್ಪಾಗಲ್ಲ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಅಪ್ಕಮಿಂಗ್ ರಿಲೀಸಸ್. ಬಜರಂಗಿ ಕೂಡ ಮಾಡ್ತಿದ್ದಾರೆ, ಆಲ್ ದ ಬೆಸ್ಟ್. ಹಾಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ರಾಜ್ ತಂಡ ಜೊತೆ ಒಂದು ಸ್ಪೆಷಲ್ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸೊ ಮಚ್.